ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದವಂದಿತ ನೀನು ಆದಿಪೂಜಿತ ನೀನು ವೇದವಂದಿತ ನೀನು ಮೋದಕ ಪ್ರಿಯ ನೀನು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ಎರಡು ವರ್ಷವನ್ನು ಪೂರ್ಣಗೊಳಿಸಿ ಮೂರನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ 2 ವರ್ಷಗಳಲ್ಲಿ ಸಂಸ್ಥೆ ಬೆಳೆದು ಬಂದಿರತಕ್ಕಂತಹ ಸಂಗತಿಗಳು ಮತ್ತು ಗ್ರಾಹಕರಿಗೆ ಈ ಸಂಸ್ಥೆಯ ಮುಖಾಂತರ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು, ಹೂಡಿಕೆಗೆ ಪೂರಕವಾಗಿರ್ತಕ್ಕಂಥ ಪ್ರತಿಫಲಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಒಂದು ಸಂಸ್ಥೆ ಆರಂಭವಾಗಿ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಬೇಕಾಗಿದ್ದರೆ ಗ್ರಾಹಕರ ಸಹಕಾರ ಏನು ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಗ್ರಾಹಕರು ಸಹಕಾರವನ್ನು ಕೊಡಬೇಕಾಗಿದ್ರೆ ಒಂದು ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರಗಳು, ಗ್ರಾಹಕರ ಜೊತೆಗಿನ ಪ್ರೀತಿ ವಿಶ್ವಾಸದ ಸಂಬಂಧಗಳು, ಜೊತೆಗೆ ಸಾಮಾಜಿಕ ಬದ್ಧತೆಯ ಆಧಾರದಲ್ಲಿ ಸಂಸ್ಥೆ ಹೇಗಿರಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಕೆಲಸ ಕಾರ್ಯಗಳು ಆದಾಗ ಆ ಸಂಸ್ಥೆ ಎತ್ತರಕ್ಕೆ ಹೋಗ್ತದೆ ಅನ್ನೋದಕ್ಕೆ ಪ್ರಾಯಶಃ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ಟಿನ ಪುತ್ತೂರಿನ ಶಾಖೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಪುನೀತ್ ಅವರ ಕನಸಿತ್ತು ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಈಗಾಗಲೇ ಉಲ್ಲೇಖವನ್ನು ಮಾಡಿದರು. ಸುಮಾರು 17 ಶಾಖೆಗಳನ್ನು ಮಾಡಿ ಸುಮಾರು 15 ಕೋಟಿಗಳಿಗಿಂತಲೂ ಮಿಕ್ಕಿದ ವ್ಯವಹಾರವನ್ನು ಮಾಡಿ ಆ ಹೂಡಿಕೆ ಮಾಡಿದವರಿಗೆ ಆ ವಿಶ್ವಾಸ ಮತ್ತು ಅವರಿಗೆ ಸಂತೋಷ ಕೊಡತಕ್ಕಂಥ 100 ಕೆಲಸ ಕಾರ್ಯಗಳು ಸಂಸ್ಥೆಯ ಮುಖಾಂತರ ಆಗಿರುವಂಥದ್ದು ಇವತ್ತು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆ ತಂದಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸತಕ್ಕಂಥ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳಿಗೆ ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರತಿಫಲ ಸಿಗದಂತಹ 100 ಸಂದರ್ಭಗಳಲ್ಲಿ ಇವೆಲ್ಲವನ್ನು ಅವಲೋಕನ ಮಾಡಿ ಹೂಡಿಕೆ ಮಾಡಿರ್ತಕ್ಕಂತಹ ಗ್ರಾಹಕರು ನಮ್ಮಂತೆ ಎತ್ತರಕ್ಕೆ ಹೋಗಬೇಕು ಅನ್ನತಕ್ಕಂತಹ ಮಾನಸಿಕತೆ ಬೆಳೆದಿರತಕ್ಕಂಥ ಕಾರಣ ಈ ಸಂಸ್ಥೆಯ ಶಾಖೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತಷ್ಟು ಆರಂಭಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಆ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಈ ಸಂಸ್ಥೆಯ ಮುಖಾಂತರ ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ, ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು, ಇವತ್ತು ಸಾಲ ತಗೊಳ್ಳತಕ್ಕಂತಹ ಬಹಳಷ್ಟು ಜನರು ಇರಬಹುದು, ಆದರೆ ಪುನಃ ಅದನ್ನು ವಸೂಲು ಮಾಡುವಂಥದ್ದು, ಆ ಗ್ರಾಹಕರಿಂದ ವಸೂಲು ಮಾಡತಕ್ಕಂತಹ ಪ್ರಕ್ರಿಯೆಗಳು ಕೂಡ ಎಷ್ಟು ಕಷ್ಟ ಸಾಧ್ಯ ಅನ್ನುವಂಥದ್ದು ಪುನೀತ್ ಅವರಿಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಗ್ರಾಹಕರು ಈ ಸಂಸ್ಥೆಗೆ ಪ್ರೋತ್ಸಾಹ ಕೊಡತಕ್ಕಂಥ, ಈ ಸಂಸ್ಥೆಯಲ್ಲಿ ಹೂಡಿಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗಲಿ ಮತ್ತು ಸಂಸ್ಥೆಯಿಂದ ಬೇರೆ ಬೇರೆ ಸಾಲಗಳನ್ನು ಬೇರೆ ಬೇರೆ ವ್ಯವಸ್ಥೆಗೋಸ್ಕರ ಹಣಕಾಸನ್ನು ವ್ಯವಹಾರ ಮಾಡಿದವರು ಪಾರದರ್ಶಕವಾಗಿರತಕ್ಕಂಥ ವ್ಯವಹಾರವನ್ನು ಸಂಸ್ಥೆಗೆ ಮಾಡಿದಾಗ ಸಂಸ್ಥೆಯು ಅಭಿವೃದ್ಧಿ ಆಗ್ತದೆ ಮತ್ತು ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಅಭಿವೃದ್ಧಿ ಸಾಧಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಂಸ್ಥೆಗಳಿಗೆ ಈ ಸಂಸ್ಥೆಗೆ ಶಕ್ತಿ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡೋಣ. ಈ ಸಂಸ್ಥೆಯ ಮುಖಾಂತರ ಬೇರೆ ಬೇರೆ
ಕೆಲಸ ಕಾರ್ಯಗಳಾಗುವುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಸಹಾಯಕರಿಗೆ ಒಂದಷ್ಟು ಆರ್ಥಿಕ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದರು. ಸಾಮಾಜಿಕ ಬದ್ಧತೆಯ ಜೊತೆಗೆ ಸಮಾಜದಲ್ಲಿ ಪರಿವರ್ತನೆ ಮಾಡತಕ್ಕಂತಹ ನೂರಾರು ಕೆಲಸ ಕಾರ್ಯಗಳು ನಡೆದಂತಹ ಸಂದರ್ಭದಲ್ಲಿ ಪುನೀತ್ ಅವರನ್ನು ಸಂಪರ್ಕ ಮಾಡಿದರೆ ಈ ಸಂಸ್ಥೆಯ ಮುಖಾಂತರ ಅವರಿಗೂ ಸಹಕಾರ ಕೊಡುವುದರ ಜೊತೆಗೆ ಒಂದು ಆರ್ಥಿಕ ಸಂಸ್ಥೆ ಸಾಮಾಜಿಕ ಬದ್ಧತೆಯ ಜೊತೆಗೆ ಸಾಮಾಜಿಕ ಋಣವನ್ನು ಹೇಗೆ ತೀರಿಸಬೇಕು ಅಂತಕ್ಕಂಥ ಸಂದೇಶವನ್ನು ಈ ಸಂಸ್ಥೆಯ ಮುಖಾಂತರ ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಿಗೂ ಕೂಡ ಸಂಸ್ಥೆ ಎತ್ತರಕ್ಕೆ ಬೆಳೀಲಿ. ಇನ್ನು 15ರಲ್ಲಿ ಅಲ್ಲಿ ನಿಲ್ಲದೆ 25ರ 50ರ ಗಡಿಯನ್ನು ದಾಟಿದಾಗ ನೂರಾರು ಜನರಿಗೆ ಕೆಲಸ ಕಾರ್ಯ ಆಗ್ತದೆ. ಇವತ್ತು 100 ಸಂಖ್ಯೆಯ ಸಿಬ್ಬಂದಿಗಳು ಇದ್ದಾರೆ ಅನ್ನುವಂಥದ್ದು ಹೇಳಿದರು. ಮುಂದಿನ ದಿವಸದಲ್ಲಿ ಅದು 1000ಕ್ಕೆ ಹೋಗತಕ್ಕಂತಹ ವ್ಯವಸ್ಥೆಗಳಾಗಲಿ, ಆ ಸಿಬ್ಬಂದಿಗಳ ಬದುಕು ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಕೂಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಗೆಳೆಯ ಪುನೀತಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ, ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದಿರತಕ್ಕಂಥ ಕಾರಣ ಅತಿಥಿಗಳಲ್ಲಿ ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಂಡು ನಾನು ಮುಂದಿನ ಕಾರ್ಯಕ್ರಮಗಳಿಗೋಸ್ಕರ ಹೋಗ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಮಂಡನೆ ಮಾಡ್ತಾ ಸಂಸ್ಥೆಗೆ ಮತ್ತು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ನಾನು ಬರುವಾಗ ನಾನು ಬೆಳಗ್ಗೆ ಪೂಜೆ ಮಾಡಲಿ ಹೋದದ್ದು. ಬರುವಾಗ ನಾನು ಇಲ್ಲಿಗೆ ತುಂಬ ಬಾರಿ ಬಂದಿದ್ದೇನಲ್ವಾ ಅಂತ, 2ನೇ ವರ್ಷ ಅಂತ ಏನೋ ಹೇಳಿದರು ಪುನೀತ್ ಅವರು. 2ನೇ ವರ್ಷ ಅಲ್ವಲ್ಲ, ತುಂಬ ಬಾರಿ ಬಂದಿದ್ನಲ್ಲ ನಾನು ಇಲ್ಲಿಗೆ ಅಂತ. ಮತ್ತು ನೋಡುವಾಗ ಕಾರ್ಯಕ್ರಮಗಳು ಭಾಳ ಆಗಿವೆ. ಪೂಜೆ 2ನೇದಲ್ವಾ, ಪೂಜೆ 2ನೇ ವರ್ಷ, ಪೂಜೆ 2ನೇ ವರ್ಷ. ಆದರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಭಾಳ ಬಾರಿ ಬಂದಿದ್ದೇನೆ. ಹಾಗಾಗಿ ವಿಜಯ್ ವಿಖ್ಯಾತ್ ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಾಳ ಪ್ರೀತಿಯಿಂದ ಅವರು ನನ್ನನ್ನು ಕರೆಯೋರು. ಒಟ್ಟಿನಲ್ಲಿ ಅವರ ನೇತೃತ್ವದ ಪುತ್ತೂರಿನ ಈ ಟೀಮ್ ಮತ್ತು ನೊರೋನ್ಹಾ ಅವರ ಒಂದು ದೊಡ್ಡ ಜವಾಬ್ದಾರಿಕೆಯ ದೊಡ್ಡ ಟೀಮ್ ಒಂದು ಒಳ್ಳೆ ಹೆಸರನ್ನು ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಭಾಳ ಸಂತೋಷ. ಅವರಿಗೆ ನಾವು ಹೇಳುವಂಥದ್ದೇನಿಲ್ಲ, ಪ್ರೀತಿಯ ಗೆಳೆಯನಾಗಿ ಒಂದು ಶುಭಾಶಯ ಅಷ್ಟೇ ಹೇಳುವಂಥದ್ದು. ಯಾಕೆ ಅಂತಂದರೆ ಅವರು ಪರಿಶ್ರಮ ಹಾಕದೇ ಇರ್ತಿದ್ರೆ, ಅವರು ಪಾರದರ್ಶಕವಾಗಿ ಅವರು ಪ್ರಾಮಾಣಿಕವಾಗಿ ಗ್ರಾಹಕರ ಜೊತೆ ನಡ್ಕೊಳ್ತಾ ಇಲ್ಲ ಅಂತಂದರೆ 17 ಶಾಖೆಯೊಂದಿಗೆ ನಾಡಿನಾದ್ಯಂತ ತುಂಬ ಉತ್ಕೃಷ್ಟ ಸೇವೆಯನ್ನು ಜನರಿಗೆ ಕೊಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದ್ದರಿಂದ ತುಂಬ ಹೃದಯದಿಂದ ನಿಮ್ಮ ಯಶಸ್ವಿ ಉದ್ಯಮಕ್ಕೆ ಹೃದಯಪೂರ್ವಕವಾಗಿ ನಾನು ಇನ್ನೂ ಎತ್ತರಕ್ಕೇರಿ ಅಂತ ಹೇಳಿ ಹಾರೈಸ್ತಾ ಈ ಮಾತುಗಳನ್ನು ಮುಗಿಸ್ತೇನೆ. ನನ್ನನ್ನು ಕರೆದದ್ದಕ್ಕೆ ಭಾಳ ಖುಷಿಯಾಯಿತು. ಧನ್ಯವಾದ. 2 ವರ್ಷ ನಿರಂತರವಾಗಿ ಮುಗಿಸಿಕೊಂಡು 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಉಪಾಧ್ಯಾಯರು ಹೇಳಿದರು, ನಿಮ್ಮನ್ನು 2 ಸಲ ಮಾತ್ರ ಪೂಜೆಗೆ ಕರೆದಿರ್ಬೋದು, ತುಂಬ ಕಾರ್ಯಕ್ರಮ ಕರೆದಿದ್ದಾರೆ ಅಂತೇಳಿ. ಎಲ್ಲ ಕಾರ್ಯಕ್ರಮ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡುವಂಥ ಒಂದು ಸಂಸ್ಥೆ ನಾನು ತಿಳಿದ ಮಟ್ಟಿಗೆ ಬೇರೆ ಯಾವುದೂ ಇಲ್ಲ. ಅದೊಂದು ಇದ್ದರೆ ಅದು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಮತ್ತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೆಸರುವಾಸಿಯೇ ನಮ್ಮ ಕರಾವಳಿ. ಈ ಭಾಗಕ್ಕೆ ಅವರು ಹೇಳಿದರು 17 ಶಾಖೆ ಆಗಿದೆ ಅಂತೇಳಿ. ಪ್ರಮುಖವಾಗಿ ಶಾಖೆ ಆಗೋದು ಮುಖ್ಯ ಅಲ್ಲ, ನಾನು ತಿಳ್ಕೊಂಡಿರೋ ಪ್ರಕಾರ ವಿಶ್ವಾಸವನ್ನು ಗಳಿಸಿಕೊಂಡು ಗ್ರಾಹಕರನ್ನು ಆ ಸಂಸ್ಥೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಮುಖ್ಯವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದರೆ ಸಿಬ್ಬಂದಿಗಳು. ಯಾವ ರೀತಿ ಸಿಬ್ಬಂದಿಗಳು ನಗುಮೊಗದ ಸೇವೆಯನ್ನು ಕೊಟ್ಟು ಯಾವ ರೀತಿ ಅವರ ಜೊತೆ ನೀವು ಕೆಲಸಗಳನ್ನು ಮಾಡ್ತೀರೋ ಆವಾಗ ಒಂದು ಸಂಸ್ಥೆ ಬೆಳೀತದೆ. 100 ಸಿಬ್ಬಂದಿಗಳಿದ್ದೀರಿ ಅಂತ ಹೇಳಿದರೆ ಅರುಣಣ್ಣ ಹೇಳಿದರು 1000 ಸಿಬ್ಬಂದಿಗಳಾಗಬೇಕು ಅಂತ. ನಾನು ಹೇಳ್ತೀನಿ, ಈ ಭಾಗದಲ್ಲಿ ಈಗ ಉಡುಪಿ ಆಗಿದೆ, ದಕ್ಷಿಣ ಕನ್ನಡ ಆಗಿದೆ, ಉಡುಪಿ ಆಗಿದೆ, ಶಿವಮೊಗ್ಗಕ್ಕೆ ಹತ್ರ ಮುಟ್ಟಿದ್ದೀರಿ. ಪುನೀತ್ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ನಿಮ್ಮ ನೊರೋಣ ಅವರು ಆ ಬದಿಯಿಂದ ಆ ಕಡೆ ಹೋಗ್ತಾ ಇದ್ದಾರೆ, ನೀವು ಈ ಬದಿಯಿಂದಾಗಿ ಮಡಿಕೇರಿ ಮೈಸೂರು ಹತ್ರ ನೀವು ಕೂಡ ಹೋಗ್ಬೇಕು, ಹಾಸನ ಹತ್ರ. ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯವ್ಯಾಪಿ ಎಲ್ಲೋದ್ರೂ ಕೂಡ ನಾವು ಒಂದು ಕಡೆ ಬೆಂಗಳೂರು ಹೋಗಿದ್ರು, ಮೈಸೂರು ಹೋದರು, ಮಡಿಕೇರಿ ಹೋದರು. ಮೊದಲು ನಾವು ಎಲ್ಲಾದರೂ ಬೋರ್ಡನ್ನು ನೋಡುವಾಗ ನನಗೆ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಕಾಣಬೇಕು, ಅದು ನನ್ನೊಂದು ಆಸೆ. ಮತ್ತೊಂದು ಅಂತ ಹೇಳಿದರೆ ಈ ಸಂಸ್ಥೆ ಬೆಳೀತದೆ, ಬೆಳೆಯುವಲ್ಲಿ ಗ್ರಾಹಕರದ್ದು ಮತ್ತು ಸಾಮಾಜಿಕವಾಗಿ ಪುತ್ತೂರಿನವರ ಸಹಕಾರ ಕೂಡ ಇರ್ತದೆ. ಅದಕ್ಕೆ ನಾನು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಒಂದು ಹೇಳ್ತೀನಿ. ಹೊರಗಿನವರು ಬಂದು ಪುತ್ತೂರಿನಲ್ಲಿ ಬಿಸ್ನೆಸ್ ಮಾಡಿದರೆ
ಯಾವ ನಮ್ಮ ಪುತ್ತೂರು ತಾಲೂಕಿನವರು ಬಿಟ್ಟು ಬೇರೆ ಯಾರು ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾರೆ ಅವರು ಮೇಲೆ ಬರ್ತಾರೆ, ಅವರನ್ನು ಮಾಲಿಂಗೇಶ್ವರ ಕೈ ಬಿಡೋದಿಲ್ಲ. ಅದು ಸ್ಪಷ್ಟ, ಅದು ಸತ್ಯ. ಆದ ಕಾರಣ ಸಂಸ್ಥೆ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ. ನೊರನವ್ರ ಹತ್ರ ಮತ್ತೆ ಮತ್ತೆ ಕೇಳ್ತೇನೆ, ನೀವು ಬರೋ ಮೊದಲು ಹೇಳಿದೆ, ನೀವು ಉಡುಪಿ ಶಿವಮೊಗ್ಗ ಆ ಸೈಡ್ ಹೋಗ್ತಾ ಇದ್ದೀರಾ, ಪುನೀತ್ ಅವರು ಈ ಬದಿಯಿಂದ ಮಡಿಕೇರಿ ಮೈಸೂರು ಹೋಗ್ತಾರೆ, ಅವರಿಗೆ ನೀವು ಸಹಕಾರವನ್ನು ಕೊಟ್ಟು 3ನೇ ವರ್ಷ ಮುಗಿಸುವಾಗ ಒಂದು 25 ಸಂಸ್ಥೆ ಆಗಿರಬೇಕು ಅಂತೇಳಿದೆ. ನನ್ನೊಂದು ಆಶೆ ಇದೆ. ಖಂಡಿತವಾಗಿಯೂ ಸಂಸ್ಥೆ ಬೆಳೀಲಿ, ಒಳ್ಳೆಯದಾಗಲಿ. ಸಂಸ್ಥೆ ಜೊತೆಗೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಆರ್ಥಿಕವಾಗಿ ಮಕ್ಕಳಿಗೆ ಕೂಡ ನೀವು ಸಹಕಾರವನ್ನು ಮಾಡ್ತಾಯಿದ್ದೀರಿ, ಅಸಹಾಯಕರಿಗೂ ಕೂಡ ಸಹಕಾರವನ್ನು ಮಾಡ್ತಾಯಿದ್ದೀರಿ. ಅದನ್ನು ಮಾಡುವಂತೆ ಒಳ್ಳೆಯದಾಗಲಿ. ನಿಮಗೆಲ್ಲರಿಗೂ ಸಂಸ್ಥೆ ಬೆಳೆಯುವಲ್ಲಿ ಆ ಮಾಲಿಂಗೇಶ್ವರ ಆಶೀರ್ವಾದ ಮಾಡಲಿ ಅಂತೇಳಿ ಹಾರೈಸ್ತೇನೆ. DVG ಒಂದು ಕಡೆ ಹೇಳ್ತಾರೆ, ಏನಾನುಮ ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗೂಡಿ ಉಳಿಗದಿ ತಾಣ ನಿನಗೆ ಹುದಿಲ್ಲಿ ಮಂಕುತಿಮ್ಮ ಅಂತ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿಯಾಗಿ, ಶಕ್ತಿಯಾಗಿ ಒಂದು ಇಚ್ಛಾಶಕ್ತಿಯ ಮೂಲಕ ಒಂದು ಕೆಲಸವನ್ನು ಕೈಗೊಂಡಾಗ ಅದಕ್ಕೆ ಮಹೋನ್ನತವಾದಂಥ ಒಂದು ಪ್ರಾಪ್ತಿ ಲಭಿಸ್ತದೆ ಅಂತ. ವಿಶೇಷವಾಗಿ ಕಳೆದ ವರ್ಷ ನನಗೆ ಪುನೀತ್ರವರ ಇರಲಿಲ್ಲ. ಆದರೆ ಒಂದು ಆಕಸ್ಮಿಕವಾದಂಥ ಒಂದು ಬಂಧನ ಅಂತ ಹೇಳ್ಬೋದು. ನನ್ನನ್ನು ಈ ಪ್ರಥಮ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ಕರೆದಿದ್ದರು. ಈಗ ಇತ್ತೀಚೆಗೆ ಒಂದು ವಾರ ದಿನದ ಮೊದಲು ಮತ್ತೆ ಈ ಒಂದು ಕಾರ್ಯಕ್ರಮ ಇದೆ ಸರ್, ನೀವು ಬರಬೇಕು ಅಂತ ಹೇಳಿದರು. ನಾನು ನಿನ್ನೆ ಆ ಕಾರ್ಯಕ್ರಮದ ಆಮಂತ್ರಣ ಪತ್ರವನ್ನು ನೋಡಿದಾಗ, ನಾವು ಕಳೆದ ವರ್ಷ ಯಾರೆಲ್ಲ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೂಡ ಅವರು ಆಹ್ವಾನ ಮಾಡಿದ್ದಾರೆ ಅಂತ. ಆತ್ಮೀಯ ಬಂಧುಗಳೇ, ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಒಂದು ಅತ್ಯಂತ ವಾಣಿಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಒಂದು ಆರ್ಥಿಕ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಜಿಲ್ಲೆ. ಅದರಲ್ಲಿ ಕೂಡ ಪುತ್ತೂರಿನ ಒಂದು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಅನೇಕ ವಾಣಿಜ್ಯ ಉದ್ಯಮಗಳು ಇಲ್ಲಿ ಭಾಳ ಅತ್ಯಂತ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದೆ. ವಾಣಿಜ್ಯದ ಜೊತೆಗೆ ಇವತ್ತು ಅನೇಕ ಬ್ಯಾಂಕಿಂಗ್ ಕ್ಷೇತ್ರಗಳು, ಇವತ್ತು ನಾವು ರಾಷ್ಟ್ರೀಕೃತ ಬ್ಯಾಂಕುಗಳು ಇವತ್ತು ಬೇರೆ ಬೇರೆ ಕಡೆ ಇದೆ, ಇವತ್ತು ಸಹಕಾರ ಸಂಸ್ಥೆಗಳ ಬ್ಯಾಂಕುಗಳು ಕೂಡ ತುಂಬ ಇದೆ ಪುತ್ತೂರಿನಲ್ಲಿ. ಅದರ ಮಧ್ಯದಲ್ಲಿ ಇಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಒಂದು ಗ್ರಾಹಕರ ವಿಶ್ವಾಸವನ್ನು ಪಡ್ಕೊಳ್ತಕ್ಕಂಥದ್ದು ಅದು ಭಾಳ ಕಷ್ಟದ ಕೆಲಸ. ನೀವು ಎಲ್ಲಿ ಒಂದು ಸಂಸ್ಥೆಯ ಒಂದು ಸಿಬ್ಬಂದಿ, ಅದನ್ನು ನಡೆಸ್ತಕ್ಕಂಥ ಒಂದು ಸಿಬ್ಬಂದಿ ಮತ್ತು ಗ್ರಾಹಕರು ಮತ್ತು ಸಾರ್ವಜನಿಕ ವ್ಯವಸ್ಥೆಗಳು ಬಹಳ ಚೆನ್ನಾಗಿ ಹೋಗ್ತದೆ. ನೀವು ಗ್ರಾಹಕರು ಬಹಳ ಚೆನ್ನಾಗಿದ್ದಾರೆ, ಆರ್ಥಿಕವಾಗಿ ಅವರು ಹೆಚ್ಚು ಡೆಪಾಸಿಟ್ ಇಡ್ತಾರೆ, ಸಾಲ ತಗೊಳ್ತಾರೆ, ಏನೇ ಇರಲಿ, ಇಲ್ಲಿನ ಸಿಬ್ಬಂದಿಗಳು ಆ ಒಂದು ಕಮ್ಯುನಿಕೇಷನ್ ಅಂತ, ಆ ಸಂವಹನ ಅಂತ ಏನಿದೆ, ಇದು ಚೆನ್ನಾಗಿಲ್ಲದಿದ್ದರೆ ಮತ್ತು ಡೆಪಾಸಿಟ್ಗಳು ಖಾಲಿ ಆಗ್ತದೆ ಅಂತ. ಬಹಳ ಮುಖ್ಯವಾಗಿ ಆ ಸಂಸ್ಥೆಯ, ನಿಮ್ಗೆ ಯಾವುದೇ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಯ ಒಂದು ನೇತೃತ್ವವನ್ನು ವಹಿಸಿಕೊಂಡಂಥ ಅವರು ಆ ರೀತಿಯಲ್ಲಿ ಬೆಳೆದಾಗ ಅದು ಇನ್ನಷ್ಟು ಸಾರ್ವಜನಿಕರನ್ನು, ಗ್ರಾಹಕರನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಪುನೀತ್ ನಾನು ಭಾಳ ಸಂದರ್ಭದಲ್ಲಿ ಕೇಳಿದ್ದೇನೆ, ಈ ಸಂಸ್ಥೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾಯಿದ್ರು ಅವರು. ಬರೀ ಒಂದು ವ್ಯವಹಾರ ದೃಷ್ಟಿಕೋನಗಳು ಮಾತ್ರ ಅಲ್ಲ, ಯಾರು ಅಶಕ್ತ ಸಮೂಹ ಮತ್ತು ಸಮಾಜ ಈ ಕಡೆ ಇದೆ ನಮ್ಮಲ್ಲಿ, ಅದು ಅಸಹಾಯಕರಿರ್ಬೋದು, ವಿದ್ಯಾರ್ಥಿಗಳ ಒಂದು ಪ್ರತಿಭಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ, ಅದು ವೈದ್ಯಕೀಯ ನೆರವಿರ್ಬೋದು, ಶೈಕ್ಷಣಿಕ ನೆರವುಗಳ ಬಗ್ಗೆ ಇರ್ಬೋದು, ಇದೆಲ್ಲವನ್ನು ಕೂಡ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಒಂದು ಭಾಗವನ್ನು, ಒಂದು ಅಂಶವನ್ನು ಆ ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು ಕೂಡ ಈ ಸಂಸ್ಥೆ ಮಾಡಿದ್ದು ತುಂಬ ಶ್ಲಾಘನೀಯವಾದಂಥ ವಿಚಾರ. ನಾವು ಕಳೆದ ಸಲ ಕೂಡ ಹೇಳಿದ್ದೆವು, 17 ಶಾಖೆಗಳಲ್ಲ, ಇನ್ನಷ್ಟು ಶಾಖೆಗಳು ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಅದು ಬರಬೇಕು ಅಂತ. ಅದೇನೇ ಇರಲಿ, ಅತ್ಯಂತ ಒಂದು ಒಳ್ಳೆಯ ವಿಶ್ವಾಸಾರ್ಹವಾದಂಥ ಸಂಸ್ಥೆ. ಇವತ್ತು ಬಹಳ ಸಂದರ್ಭಗಳು, ಇವತ್ತು ಒಂದು ರೀತಿಯ ಪೈಪೋಟಿ ಯುಗದಲ್ಲಿ ಇದ್ದೇವೆ ನಾವು. ನೀವು ಬ್ಯಾಂಕಿಂಗ್ ಕ್ಷೇತ್ರ ಅಂತ ಹೇಳಿದ್ವಲ್ಲ, ಇವತ್ತು ವಾಣಿಜ್ಯ ಸಂಬಂಧಪಟ್ಟಾಗಿ ಇವತ್ತು ಸೋಜಾ ಇರ್ಬೋದು, ಅಥವಾ ಇನ್ನಿತರ ಪ್ರತಿಯೊಂದು ಕೂಡ ಜಿಯೋಲ್ ಇರ್ಬೋದು, ಬೇರೆ ಬೇರೆ ರೀತಿಯ ನಮ್ಮ ಮಾನಸ ಇದೆ. ಪ್ರತಿಯೊಬ್ಬ ಜನ ಅಲ್ಲಿ ಹೋಗಬೇಕಿದ್ರೆ ಆ ವಿಶ್ವಾಸಗಳ ಮೂಲಕ ಹೋಗ್ತಾನೆ. ಮತ್ತೆ ನೀವು ಎಷ್ಟೇ ದರ ಕಡಿತದ ಮಾರಾಟ ಇರ್ಬೋದು, ಏನು ಮಾಡಿದರೂ ಹೋಗಲ್ಲ ಜನ. ಆ ವಿಶ್ವಾಸಗಳು ಬೇಕು ಒಂದು ರೀತಿಯ. ಆ ವಿಶ್ವಾಸವನ್ನು ಇವತ್ತು ಈ ಒಂದು ದಕ್ಷಿಣ ಕನ್ನಡ ಏನು ಮ್ಯೂಚುವಲ್ ಬೆನಿಫಿಟ್ ನಿಧಿ ಏನಿದೆ ಪುತ್ತೂರು ಶಾಖೆ, ಜನ ಅದನ್ನು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಸಿಬ್ಬಂದಿಗಳು ಕೂಡ ಪುನೀತ್ರವರ ಒಂದು ನೇತೃತ್ವದಲ್ಲಿ ಇನ್ನಷ್ಟು ಶಕ್ತಿಯುತವಾಗಿ ಈ ಸಂಸ್ಥೆ ಬೆಳೆಯಲಿ, ಪರಸ್ಪರ ಪ್ರೀತಿ ವಿಶ್ವಾಸಗಳ ಮೂಲಕ
ಇನ್ನೊಂದು ಪುತ್ತೂರಿನಲ್ಲಿ ಅಥವಾ ಸುಳ್ಯದಲ್ಲಿ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಆಗಲಿ, ಮುಂದಿನ 3ನೇ ವರ್ಷದ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಲಿಕ್ಕೆ ಸರ್ವಶಕ್ತನು ಅನುಗ್ರಹಿಸಲಿ ಎನ್ನುವುದರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಯಾವುದೇ ಇದರಲ್ಲಿ ಇಲ್ಲ, ಪಾತ್ರಗಳಿಲ್ಲ ಇದಕ್ಕೆ. ಆದರೆ ನೋಡೋಣ, ಬಹಳ ಜನ ಕೇಳಿದರು ಏನಾದರೂ ಡೆಪಾಸಿಟ್ಗೆ ಸಂಬಂಧಪಟ್ಟಾಗೆ ಬಂದಾಗ ನಾನು ಕೆಲವೊಂದು ಜನರ ಹತ್ರ ಸೂಚನೆ ಕೊಟ್ಟಿದ್ದೆ. ನೀವು ಅಲ್ಲಿದೆ ಪುನೀತ್ ಅಂತ ಒಬ್ಬರು ಇದ್ದಾರೆ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಿಮಗೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ, ಸಂಸ್ಥೆಯ ಮೇಲೆ ಭರವಸೆ ಇಡಿ ಎನ್ನುವಂಥ ಮಾತುಗಳನ್ನು ಅಲ್ಲಿ ಹೇಳಿದ್ದೆ. ಆದರೆ ನನ್ನ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ಕರೆದಂಥ ಪುನೀತ್ ಮತ್ತು ಅವರ ತಂಡಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ಪುತ್ತೂರು ಶಾಖೆ 2ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ, ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ, ಇದು 2ನೇ ವರ್ಷಕ್ಕೆ ನನಗೆ ಕರೆಯುವಾಗ ಆಶ್ಚರ್ಯ ಆಯಿತು, ಇದು ಇಷ್ಟು ಬೇಗ 2 ವರ್ಷ ಆಯಿತು ಅಂತ. ಲಾಸ್ಟ್ ಟೈಮ್ ಸಹ ನಾನು ಬಂದಿದ್ದೆ, ಭಾರಿ ಖುಷಿಯಾಯಿತು. ಇತರ ರೀತಿಯಲ್ಲಿ ಬೆಳೆದು ಬಂದಿದೆ ಇದು ಸಂಸ್ಥೆ, ಇನ್ನಷ್ಟು ಯಶಸ್ವಿ ಆಗಲಿ ಎಂದು ಹಾರೈಸ್ತೇನೆ. ಮತ್ತು ಪುನೀತ್ ಅವರು ಮತ್ತು ಅವರ ಟೀಮು ಒಳ್ಳೆಯ ಉತ್ತಮ ಕೆಲಸ ಮಾಡ್ತಾ ಉಂಟು, ಹಾಗೆ ಒಳ್ಳೆಯ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಇವತ್ತಿನ ಈ ಶಾಖೆಯ 2ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾನು ವಿಶೇಷವಾಗಿ ವಿ.ಜೆ. ಪುನೀತ್ರವರಿಗೆ, ಶಾಖಾಧ್ಯಕ್ಷರಾದ ವಿ.ಜೆ. ಪುನೀತ್ರವರಿಗೆ ಹಾಗೂ ನಮ್ಮ ಇವತ್ತು ಉಪಾಧ್ಯಕ್ಷರಾದ ಶಾಖಾ ಉಪಾಧ್ಯಕ್ಷರಾದ ಶ್ರೀ ಮಾಲ್ತಿಯವರು ಗೈರು ಹಾಜರಿದ್ದಾರೆ ಅಂದ್ಕೊಳ್ತೇನೆ ನಾನು, ಹಾಗೂ ಶ್ರೀಕಾಂತ್ ಅವರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 2 ವರ್ಷಗಳ ಹಿಂದೆ ಶೂನ್ಯದಿಂದ ಪುತ್ತೂರಿನಲ್ಲಿ ಆರಂಭವಾದ ಸಂಸ್ಥೆ ಇವತ್ತು ಕೋಟ್ಯಾಂತರ ರೂಪಾಯಿ, 2 ಕೋಟಿ ರೂಪಾಯಿಗಳಿಗೂ ಮೀರಿ ಮೊದಲನೇ ವರ್ಷ ಅಂದ್ಕೊಳ್ತೇನೆ ನಾನು, ಮೀರಿ ಬೆಳೆದು ನಿಂತಿದೆ ಈ ಸಂಸ್ಥೆ. ದೈವಗಳ ಆಶೀರ್ವಾದದೊಂದಿಗೆ ನಾನು ಕಳೆದ ವರ್ಷ ಕೂಡ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದೆ. ಅದೇ ಗೆಸ್ಟ್ ಲಿಸ್ಟ್ ಇವತ್ತಿಗೂ ನಾನು ಇದೆ ಅಂತ ಅಂದ್ಕೊಳ್ತೇನೆ ನನ್ನ ಕೈಯಲ್ಲಿ. ಆದರೆ ಬದಲಾಗಿರುವುದು ವಹಿವಾಟು. ಗೆಸ್ಟ್ ಲಿಸ್ಟ್ ಅದೇ ಇದೆ, ಅಧ್ಯಕ್ಷರು ಅವರೇ ಇದ್ದಾರೆ, ಸಂಸ್ಥೆಯು ಅದೇ ಇದೆ, ಆದರೆ ಬದಲಾಗಿರುವುದು ವಹಿವಾಟು, ವ್ಯಾಪಾರ ವಹಿವಾಟು ಈ ಸಂಸ್ಥೆಯಲ್ಲಿ ಬೆಳೆದಿದೆ, ಗ್ರೋತ್ ಆಗಿದೆ. ಅದೇ ರೀತಿ ಸಂಸ್ಥೆ ಇಲ್ಲಿಯ ವ್ಯಾಪಾರ ವಹಿವಾಟು ಬೆಳೆಯೋದ್ರೊಂದಿಗೆ ಸಂಸ್ಥೆಯ ವ್ಯಾಪಾರ ವಹಿವಾಟು ಹಾಗೂ ವಿವಿಧ ಸಂಸ್ಥೆಗಳನ್ನು ಕೂಡ ನಾವು ಡಿ.ಕೆ ಗ್ರೂಪ್ಸ್ನಲ್ಲಿ ಇವತ್ತಿಗೆ ಹುಟ್ಟು ಹಾಕಿದ್ದೇವೆ. ಅದೇ ರೀತಿ ಇತ್ತೀಚೆಗೆ 1 ವರ್ಷ 2025 ಫೆಬ್ರವರಿಯಿಂದ ನಾವು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ನಮ್ಮ ದಾಪುಗಾಲನ್ನು ಇಟ್ಟಿದ್ದೇವೆ. 2025 ಫೆಬ್ರವರಿಯಿಂದ ಇವತ್ತಿಗೆ ತೆರಿಗೆ ಪಾವತಿದಾರರ, ತೆರಿಗೆ ಉಳಿತಾಯಗಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಅದೇ ರೀತಿ ಉದ್ದಿಮೆದಾರರ ಹಾಗೂ ಕೈಗಾರಿಕಾ ಅಭಿವೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, DKMNL ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಸಿಟಿಸನ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಡಿ.ಕೆ ಗ್ರೂಪ್ನ ಸದಸ್ಯರು ಆಯಾ ಸ್ಥಳೀಯರೊಂದಿಗೆ ಪ್ರಾರಂಭಿಸುವುದರ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ನಮ್ಮ ವಹಿವಾಟನ್ನು ನಾವು ವಿಸ್ತರಿಸಿದ್ದೇವೆ ಕಳೆದ ವರ್ಷದಿಂದ. ಅದರ ಜೊತೆಗೇ ನಾವು ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ಡಿ.ಕೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ಸರ್ವಿಸಸ್ ಮಂಗಳೂರಿನಲ್ಲಿ ಆರಂಭ ಮಾಡಿ ಮೊನ್ನೆ 13 ಜುಲೈಗೆ 1 ವರ್ಷಗಳನ್ನು ಯಶಸ್ವಿಯಾಗಿ ನಾವು ಪೂರೈಸಿದ್ದೇವೆ. 15 ಟ್ರಕ್ ಫ್ಲೀಟ್ಗಳನ್ನು ಹೊಂದೋದ್ರೊಂದಿಗೆ ಈ ವರ್ಷಕ್ಕೆ ನಾವು 30 ಹೊಸ ಟ್ರಕ್ಗಳ ಯೋಜನೆಯನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಅದನ್ನು ಹೊರತುಪಡಿಸಿ ನೋಡೋದಾದರೆ ನಮೋ ಮಾರುತಿ ಚಿಟ್ಸ್ ಮಂಗಳೂರು ಪ್ರೈವೇಟ್ ಲಿಮಿಟೆಡ್, ಇದರದ್ದು ಸ್ಥಾಪನೆ ಕೂಡ ಡಿ.ಕೆ ಗ್ರೂಪ್ನ ಸದಸ್ಯರು ಈಗಾಗಲೇ ಯಶಸ್ವಿಯಾಗಿ ಉದ್ಘಾಟನೆ ಮಾಡಿದ್ದಾರೆ 2 ತಿಂಗಳ ಹಿಂದೆ. ಅದರ ಜೊತೆಗೇ DKGOC ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಎಂಬ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಥರನೇ ಒಂದು ಸಂಸ್ಥೆಯನ್ನು ಕೂಡ 3 ಕಡೆ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ. ವಿ.ಜೆ. ಪುನೀತ್ರವರು ಇಲ್ಲಿ ಶಾಖಾಧ್ಯಕ್ಷರು ವಿಟ್ಲದಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಈಗಾಗಲೇ ಆರಂಭಿಸಿದ್ದಾರೆ. ಇದೆಲ್ಲವೂ ಕೂಡ ಕಳೆದ 1 ವರ್ಷಗಳಲ್ಲಿ ನಾವು ಮಾಡಿರುವ ಯೋಜನೆಗಳು,
ಸಂಸ್ಥೆಗಳು ನಮ್ಮ ಬೆಳವಣಿಗೆಯನ್ನು ಸೂಚಿಸ್ತದೆ. ಆದರೆ ಯಾವುದೇ ಒಂದು ಸಂಸ್ಥೆ ಬೆಳವಣಿಗೆ ಹೊಂದಬೇಕಾದ್ರೆ ಗ್ರಾಹಕರು, ಅಲ್ಲಿಯ ಸ್ಥಳೀಯರು ಅಥವಾ ಇಲಾಖೆಗಳು ಅಥವಾ ನಮಗೆ ರಾಜಕೀಯ ಮುಖಂಡರು, ಮೀಡಿಯಾ, ಇದೆಲ್ಲವೂ ಕೂಡ ಬೆಂಬಲಗಳು ಪೂರಕವಾಗಿ ಸಿಕ್ಕಿದಾಗ ಮಾತ್ರ ಯಾವುದೇ ಒಂದು ವ್ಯವಸ್ಥೆ ಬೆಳೀಲಿಕ್ಕೆ ಸಹಕಾರ ಸಿಗ್ತದೆ. ಅದೇ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಕಳೆದ 5 ವರ್ಷಗಳಲ್ಲಿ 2021ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿರೋದು. ಅದೇ ರೀತಿ ತದನಂತರ ಬೇರೆ ಬೇರೆ ನಮ್ಮ ಸಂಸ್ಥೆಗಳು ಪ್ರಾರಂಭ ಆಗ್ತಾ ಬಂದಿದೆ. ಎಲ್ಲ ಇಲಾಖೆಗಳು ಕೂಡ ನಮಗೆ ಸಹಕಾರ ನೀಡಿದೆ. ವಿಶೇಷವಾಗಿ ಮಾಧ್ಯಮಗಳು ಕೂಡ, ಇವತ್ತಿನ ಡಿಜಿಟಲ್ ಮಾಧ್ಯಮಗಳಿರ್ಬೋದು ಅಥವಾ ದೈನಂದಿನ ಪ್ರಚಲಿತ ಪತ್ರಿಕೆಗಳಿರ್ಬೋದು, ಅದೇ ರೀತಿ ಆಯಾ ಲೈಸೆನ್ಸಿಂಗ್ ಅಥಾರಿಟೀಸ್ಗಳಿರ್ಬೋದು, ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿ ಇವತ್ತು ನಮ್ಮ ಸಂಸ್ಥೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೆಳೀತಾ ಇದೆ ಅಂತ ಹೇಳೋದಕ್ಕೆ ಬಹಳ ಅತೀವ ಸಂತೋಷ ಆಗ್ತಾ ಇದೆ. ಹಾಗೂ ಕೊನೆಯದಾಗಿ ನಾನು ಇವತ್ತು ಬರೋದಕ್ಕೆ ತಡಾಗಿ ನಾನು ಇಲ್ಲಿ ಬರಬೇಕಾಯಿತು, ಒಂದಿಷ್ಟು ಕಾರಣಗಳಿತ್ತು. ಹಾಗಾಗಿ ಮೊದಲನೇದಕ್ಕೆ ನಾನು ಕ್ಷಮೆಯಾಚಿಸ್ತೇನೆ. ಸೊ ಆದರೂ ಕೂಡ ಇಲ್ಲಿ ಬಂದು ತಲುಪಿದ್ದೇನೆ. ನನಗೆ ಇಲ್ಲಿ ಬರಲೇಬೇಕು ಅಂತ ಇದ್ದೆ, ನಾನು ಹೇಳಿದ್ದೆ ಬರಲಿಕ್ಕೆ ಕಷ್ಟ ಇದೆ ಅಂತ ಹೇಳಿ. ಆದರೂ ಕೂಡ ಸ್ವಲ್ಪ ಟೈಮ್ ಬಿಡುವು ಮಾಡಿಕೊಂಡು ಕೊನೆಯ ಸಂದರ್ಭದಲ್ಲಿ ಆದರೂ ನನಗೆ ಕಾಲ್ಸ್ಗಳು ಬರ್ತಾಯಿತ್ತು ಬ್ರ್ಯಾಂಚಿಂದ, ಇಲ್ಲಿಂದ. ಆದರೂ ಕೂಡ ಇಲ್ಲಿ ಬಂದು ಭಾಳ ಖುಷಿಯಾಗಿದೆ ಇನ್ವೈಟ್ ಮಾಡಿದ್ದಕ್ಕೆ ಹಾಗೂ ಇಲ್ಲಿ ಬಂದಿರೋದಕ್ಕೆ, ಎರಡಕ್ಕೂ ಕೂಡ. ಸೊ ನಾನು ವಿಶೇಷವಾಗಿ ಕೊನೆಯದಾಗಿ ಮತ್ತೊಮ್ಮೆ ಶಾಖಾಧ್ಯಕ್ಷರಿಗೆ ಹಾಗೂ ಪುತ್ತೂರು ಶಾಖೆಯ ಸಿಬ್ಬಂದಿಗಳಿಗೆ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ನಮ್ಮ ಶಾಖೆಯ 2ನೇ ವಾರ್ಷಿಕ ಈ ಒಂದು ಸಮಾರಂಭಕ್ಕೆ ಬಂದಿರುವಂಥ ಉದ್ಘಾಟಕರು ಆಗಿರುವಂಥ, ಉದ್ಘಾಟನೆಯನ್ನು ಮಾಡಿರುವಂತಹ ಶ್ರೀ ಅರುಣ್ ಕುಮಾರ ಪುತ್ತಿಲ, ಹಿಂದೂ ಮುಖಂಡರು, ಇವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಅಲ್ವಿನ್ ಜಾಯಲ್ನವರನ್ನು, ನಮ್ಮ ಸ್ಥಾಪಕ ಸದಸ್ಯರು, DK ಗ್ರೂಪ್ಸ್ ಆಫ್ ಕಂಪನೀಸ್ ವ್ಯವಸ್ಥಾಪಕ ನಿರ್ದೇಶಕರು, ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್, ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಡಾಕ್ಟರ್ ಶ್ರೀಕೃಷ್ಣ ಉಪಾಧ್ಯಾಯ, ಪುರೋಹಿತಗಳು, ವಾಗ್ಮಿಗಳು, ಚಿಂತಕರು, ಸರ್ ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶ್ರೀ ಮನ್ಮಥ್ ಶೆಟ್ಟಿ, ಮಧ್ಯಸ್ಥರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಸರ್ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಕಾಣಿಸಿದ್ದಕ್ಕೆ ತಮಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶ್ರೀ ಮೊಹಮ್ಮದ್ ಬಡಗನ್ನೂರು, ಸದಸ್ಯರು, ಅಕ್ರಮ ಸಕ್ರಮ ಸಮಿತಿ ಪುತ್ತೂರು, ಸರ್ ಬಂದು 2 ಮಾತುಗಳಾಡಿ ನಮಗೆ ಹಿತ ನುಡಿಗಳನ್ನು ನೀಡಿದ್ದಕ್ಕೆ ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಶ್ರೀಯುತ ನರಸಿಂಹ ಪ್ರಸಾದ್, ಉದ್ಯಮಿಗಳು, ಸರ್ ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಶ್ರೀ ದೀಪಕ್ ಮ್ಯಾನೇಜರ್ಸ್, ಉದ್ಯಮಿಗಳು, ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಶುಭ ಕಾಣಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶ್ರೀ ಜಾನ್ ಪಿಂಟೋ, ಸರ್ ಉದ್ಯಮಿಗಳು, ಸರ್ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಬಂದಿರುವಂತಹ ಎಲ್ಲ ಗ್ರಾಹಕ ಬಂಧುಗಳು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಾಧ್ಯಮ ಮಿತ್ರದವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.